ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ಹಾಗೂ ಕಡ್ಡಾಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈ ತರಗತಿ ಮುಂಬರುವ ಕಡ್ಡಾಯ ಕನ್ನಡ ಹಾಗೂ ಸಂವಹನ ಪತ್ರಿಕೆಯಲ್ಲಿ ಬರುವಂತಹ 35 ಅಂಕಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆಗೂ ಕೂಡ ಉಪಯೋಗವಾಗಲಿದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಹಲ್ಮಿಡಿ ಶಾಸನದ ಕಾಲ. ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಪೂರ್ವ 450, ಕ್ರಿಸ್ತಶಕ 450, ಕ್ರಿಸ್ತಶಕ 700, ಕ್ರಿಸ್ತಪೂರ್ವ 850. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕ್ರಿಸ್ತಶಕ 450. ಹಲ್ಮಿಡಿ ಶಾಸನದ ಕಾಲ ಎಷ್ಟು ಅಂದರೆ ಕ್ರಿಸ್ತಶಕ 450. ಕ್ರಿಸ್ತಶಕ 450. ಈ ಹಲ್ಮಿಡಿ ಶಾಸನ ಕಂಡು ಬರೋದು ಎಲ್ಲಿ ಅಂದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನ ಕಂಡು ಬರುತ್ತದೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಇದೇ ಹಲ್ಮಿಡಿ ಶಾಸನ. ಸೊ ಈ ಹಲ್ಮಿಡಿ ಶಾಸನ ಯಾರ ಕುರಿತು ಹೇಳುತ್ತದೆ ಅಂದರೆ ಕಾಕುಸ್ಥವರ್ಮನ ಕುರಿತು ಹೇಳುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ. ಕೇಶಿರಾಜನು ತಿಳಿಸಿದ ಯೋಗವಾಹಕಗಳೆಷ್ಟು? ಕೇಶಿರಾಜನು ತಿಳಿಸಿದ ಯೋಗವಾಹಗಳೆಷ್ಟು? 5, 3, 4, 1. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 4. ಕೇಶಿರಾಜನು ತಿಳಿಸಿದ ಯೋಗವಾಹಕಗಳೆಷ್ಟು ಅಂದರೆ 4. ಆದರೆ ಈಗ ಪ್ರೆಸೆಂಟ್ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಯೋಗವಾಹಕಗಳು ಎಷ್ಟು ಅಂದರೆ 2. ಅವು ಯಾವುವು ಅಂದರೆ ಅನುಸ್ವಾರ ಅಂ ಹಾಗೂ ವಿಸರ್ಗ ಆಹ. ಅನುಸ್ವಾರ ಅಂ ವಿಸರ್ಗ ಆಹ. ಇವು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಪ್ರಚಲಿತವಾಗಿ ಇರುವಂತಹ ಕನ್ನಡ ವರ್ಣಮಾಲೆಯ ಯೋಗವಾಹಕಗಳೆಷ್ಟು ಅಂದರೆ 2. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿರುವಂತಹ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂದರೆ 4. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ. ಕನ್ನಡ ಲಿಂಗ ವ್ಯವಸ್ಥೆಯನ್ನು ಹೀಗೆ ಗುರುತಿಸಲಾಗುವುದು. ಕನ್ನಡ ಲಿಂಗ ವ್ಯವಸ್ಥೆಯನ್ನು ಹೀಗೆ ಗುರುತಿಸಲಾಗುವುದು: ಕಾಲ್ಪನಿಕವಾಗಿ, ನೈಸರ್ಗಿಕವಾಗಿ, ಅರ್ಥಾನುಸಾರವಾಗಿ, ವ್ಯಾಕರಣಾಸಾರವಾಗಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅರ್ಥಾನುಸಾರವಾಗಿ. ಕನ್ನಡ ಲಿಂಗ ವ್ಯವಸ್ಥೆಯನ್ನು ಹೀಗೆ ಗುರುತಿಸಲಾಗುವುದು ಅಂದರೆ ಅರ್ಥಾನುಸಾರವಾಗಿ ಕನ್ನಡ ಲಿಂಗ ವ್ಯವಸ್ಥೆಯನ್ನು ಗುರುತಿಸಲಾಗುವುದು. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಕವಿರಾಜ ಮಾರ್ಗ, ಒಡ್ಡಾರಾಧನೆ, ಪಂಪ ಭಾರತ, ಅಜಿತನಾಥ ಪುರಾಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕವಿರಾಜ ಮಾರ್ಗ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಅಂದರೆ ಶ್ರೀ ವಿಜಯ. ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಅಂದರೆ ಶ್ರೀ ವಿಜಯ. ಇದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ. ಶಾಲೆಯ ಶಬ್ದದಲ್ಲಿ ಈ ವಿಭಕ್ತಿ ಪ್ರತ್ಯಯವಿದೆ. ಶಾಲೆಯ ಶಬ್ದದಲ್ಲಿ ಈ ವಿಭಕ್ತಿ ಪ್ರತ್ಯಯವಿದೆ: ಸಂಬೋಧನೆ, ಪ್ರಥಮ, ಸಪ್ತಮಿ, ಷಷ್ಠಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಷಷ್ಠಿ. ಶಾಲೆಯ, ಈ ಶಾಲೆಯ ಅನ್ನಲ್ಲಿ ಈ ಯದಲ್ಲಿ ಅ ಉಚ್ಚಾರಣೆ ಇದೆ. ಹಾಗಾಗಿ ಅ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ಸಂಬೋಧನೆ ಅನ್ನೋದು ಎ ಇರ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ. ಪ್ರಥಮ ಅನ್ನೋದು ಉ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ. ಸಪ್ತಮಿ ಅನ್ನೋದು ಅಲ್ಲಿ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ. ಇನ್ನು ಷಷ್ಠಿ ಅ. ಹಾಗಾಗಿ ಶಾಲೆಯ ಶಬ್ದದಲ್ಲಿ ಈ ವಿಭಕ್ತಿ ಪ್ರತ್ಯಯವಿದೆ ಅಂದರೆ ಷಷ್ಠಿ. ನೆಕ್ಸ್ಟ್ ಆರನೇ ಪ್ರಶ್ನೆ. ಕನ್ನಡದ ಕುಲ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ಕುಲ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? BM ಶ್ರೀ, ಹುಯಿಲ್ಗೋಳ್ ನಾರಾಯಣ ರಾವ್, ಆಲೂರು ವೆಂಕಟರಾಯ್, ದ.ರಾ ಬೇಂದ್ರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಲೂರು ವೆಂಕಟರಾಯ್. ಕನ್ನಡದ ಕುಲ ಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಆಲೂರು ವೆಂಕಟರಾಯರನ್ನ ಕನ್ನಡದ ಕುಲ ಪುರೋಹಿತ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ. ಗುಂಪಿಗೆ ಸೇರದೆ ಇರುವ ಪದ ಯಾವುದು? ಗುಂಪಿಗೆ ಸೇರದೆ ಇರುವ ಪದ ಯಾವುದು? ಇನ್ನು ಆಪ್ಷನ್ ನೋಡೋದಾದರೆ ಅರಳ್ಯಾವು,
ಕೂಗ್ಯಾವು, ಬೀಸ್ಯಾವು, ಮೂಡಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮೂಡಣ. ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಮೂಡಣ. ಅರಳ್ಯಾವು ಅನ್ನೋದು ಇದು ಕ್ರಿಯೆಗೆ ಸಂಬಂಧಪಟ್ಟಂತಹ ಪದ. ಕೂಗ್ಯಾವು ಅನ್ನೋದು ಕೂಡ ಕ್ರಿಯೆಗೆ ಸಂಬಂಧಪಟ್ಟಂತಹ ಪದ. ಬೀಸ್ಯಾವು ಅನ್ನೋದು ಕೂಡ ಕ್ರಿಯೆಗೆ ಸಂಬಂಧಪಟ್ಟಂತಹ ಪದ. ಆದರೆ ಮೂಡಣ ಅನ್ನುವಂಥ ಪದ ಇದು ದಿಕ್ಕಿಗೆ ಸಂಬಂಧಪಟ್ಟಂತಹ ಪದವಾಗಿದೆ. ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಮೂಡಣ. 8ನೇ ಪ್ರಶ್ನೆ, ಕಿವಿ ಕಚ್ಚು ಈ ನುಡಿಗಟ್ಟಿನ ಅರ್ಥವೇನು? ಕಿವಿ ಕಚ್ಚು ಈ ನುಡಿಗಟ್ಟಿನ ಅರ್ಥವೇನು? ಚಾಡಿ ಹೇಳು, ಕಿವಿಯಲ್ಲಿ ಹೇಳು, ಕಿವಿಯನ್ನು ಜಗ್ಗು, ಆಕಸ್ಮಿಕವಾಗಿ ಹೇಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಚಾಡಿ ಹೇಳು. ಕಿವಿ ಕಚ್ಚು ಈ ನುಡಿಗಟ್ಟಿನ ಅರ್ಥವೇನು ಅಂದರೆ ಚಾಡಿ ಹೇಳು. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಚಾಮರಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರಾಘವಾಂಕ. ಷಟ್ಪದಿಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ರಾಘವಾಂಕನನ್ನ ಷಟ್ಪದಿಗಳ ಬ್ರಹ್ಮ ಅಂಥೇಳಿ ಕರೀತಾರೆ. ಇನ್ನು ಹರಿಹರನನ್ನ ರಗಳೆ ಕವಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ. ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ. ಸಪ್ತಮಿ, ತೃತೀಯ, ದ್ವಿತೀಯ, ಚತುರ್ಥಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ತೃತೀಯ. ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆಯಾಗುತ್ತದೆ ಅಂದರೆ ತೃತೀಯ. ಸೊ ತೃತೀಯ ಅಂದರೆ ಇಂದ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ನೋಡ್ಬೋದು. ಇನ್ನು ಪಂಚಮಿ ಅಂದರೆ ದೆಸೆಯಿಂದ. ಸೊ ಇಲ್ಲಿ ಕೂಡ ಇಂದ, ಇಲ್ಲಿ ಕೂಡ ಇಂದ ಇರುವುದರಿಂದ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ತೃತೀಯ ವಿಭಕ್ತಿ ಬಳಕೆಯಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಪಗಾರ್ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಪಗಾರ್ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಸೊ ಆಪ್ಷನ್ ನೋಡೋದಾದರೆ ಇಂಗ್ಲಿಷ್, ಅರೇಬಿಕ್, ಹಿಂದೂಸ್ತಾನಿ, ಪೋರ್ಚುಗೀಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪೋರ್ಚುಗೀಸ್. ಪಗಾರ್ ಈ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಂಥ ಪದ ಯಾವುದು ಅಂದರೆ ಪಗಾರ್. ಇನ್ನು ಪಗಾರ್ ಅಂದರೆ ಪೇಮೆಂಟ್ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ಶೃಂಗಾರ ಕವಿ ಎಂದು ಬಿರುದು ಪಡೆದವರು ಯಾರು? ಶೃಂಗಾರ ಕವಿ ಎಂದು ಬಿರುದು ಪಡೆದವರು ಯಾರು? ಕುಮಾರವ್ಯಾಸ, ರಾಘವಾಂಕ, ರತ್ನಾಕರ ವರ್ಣಿ, ಚಾಮರಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರತ್ನಾಕರ ವರ್ಣಿ. ಶೃಂಗಾರ ಕವಿ ಎಂದು ಬಿರುದು ಪಡೆದವರು ಯಾರು ಅಂದರೆ ರತ್ನಾಕರ ವರ್ಣಿ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದ ಗುರುತಿಸಿ. ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದ ಗುರುತಿಸಿ. ಅಕ್ಕಪಕ್ಕ, ದಡಧಡ, ಹಂತ ಹಂತ, ನಾಡು ನುಡಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹಂತ ಹಂತ. ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದ ಗುರುತಿಸಿ ಅಂದರೆ ಹಂತ ಹಂತ. ಇನ್ನು ದ್ವಿರುಕ್ತಿ ಅಂದ್ರೆ ಏನು? ದ್ವಿರುಕ್ತಿ ಅಂದ್ರೆ ಏನಿಲ್ಲ, ದ್ವಿ ಅಂದ್ರೆ 2 ಎಂದರ್ಥ. ಸೊ ಒಂದೇ ಪದ 2 ಸಾರಿ ಬಳಕೆಗೆ ಬಂತು ಅಂದ್ರೆ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ದ್ವಿರುಕ್ತಿ ಪದಗಳಿಗೆ ಅರ್ಥ ಇರ್ತಾವ, ಬಟ್ ಅನುಕರಣಾ ವ್ಯಯಗಳಿಗೆ ಯಾವುದೇ ಅರ್ಥ ಇರಲ್ಲ. ಅನುಕರಣಾ ವ್ಯಯಗಳು ಕೂಡ ಒಂದೇ ಪದ 2 ಸಾರಿಗೆ ಬಳಕೆಗೆ ಬಂದಿರುತ್ತೆ, ಬಟ್ ಅದಕ್ಕೆ ಅರ್ಥ ಇರಲ್ಲ. ದ್ವಿರುಕ್ತಿ ಪದಗಳಿಗೆ ಅರ್ಥ ಇರುತ್ತೆ. ಈ ಅಕ್ಕಪಕ್ಕ ಅನ್ನೋದು ಇದು ಜೋಡು ನುಡಿ, ನಾಡು ನುಡಿ ಅನ್ನೋದು ಇದು ಜೋಡು ನುಡಿ, ಧಡ ಧಡ ಅನ್ನೋದು ಇದು ಅನುಕರಣಾ ವ್ಯಯ. ಸೊ ಧಡ ಧಡ ಅನ್ನೋದಕ್ಕೆ ಯಾವುದೇ ಅರ್ಥ ಇಲ್ಲ. ಹಾಗಾಗಿ ದಡ ದಡ ಅನ್ನೋದು ಅನುಕರಣಾ ವ್ಯಯ, ಅಕ್ಕಪಕ್ಕ, ನಾಡು ನುಡಿ ಇವು ಜೋಡಿ ಪದಗಳು, ಹಂತ ಹಂತ ಅನ್ನೋದು ಇದು ದ್ವಿರುಕ್ತಿ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14, ಆ ಊರು ಈ ಊರು ನಾಟಕದ ಕರ್ತು. ಆ ಊರು ಈ ಊರು ನಾಟಕದ ಕರ್ತು. ಪರ್ವತವಾಣಿ, ಬೇಂದ್ರೆ, ಜಡಭರತ್, ಗಿರೀಶ್ ಕಾರ್ನಾಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಜಡಭರತ್. ಆ ಊರು ಈ ಊರು ನಾಟಕದ ಕರ್ತು ಯಾರು ಅಂದರೆ ಜಡಭರತ್. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ವರ್ಥನಾಮ ಯಾವುದು ಗುರುತಿಸಿರಿ. ಈ ಕೆಳಗಿನವುಗಳಲ್ಲಿ ಅನ್ವರ್ಥನಾಮ ಯಾವುದು ಗುರುತಿಸಿರಿ.
ಚಂದ್ರಮತಿ, ಪರ್ವತ, ಕುರುಡ, ಸೂರ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕುರುಡ. ಈ ಕೆಳಗಿನಗಳಲ್ಲಿ ಅನ್ವರ್ಥನಾಮ ಯಾವುದು ಗುರುತಿಸಿ ಅಂದರೆ ಕುರುಡ. ಸೊ ಕುರುಡ ಇದು ನ್ಯೂನತೆಗೆ ಬಳಸುವಂತಹ ಪದವಾಗಿದೆ, ಹಾಗಾಗಿ ಇದು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗಿದೆ. ಇನ್ನು ಚಂದ್ರಮತಿ ಅನ್ನೋದು ಇಟ್ಟ ಹೆಸರಾಗಿದೆ, ಹಾಗಾಗಿ ಇದು ಅಂಕಿತನಾಮ. ಪರ್ವತ ಮತ್ತು ಸೂರ್ಯ ಇದು ರೂಢಿಯಿಂದ ಬಂದಂತಹ ಪದಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿ ಇವೆರಡೂ ಸೇರಿ ಆಗುವ ಸಮಾಸ ಯಾವುದು? ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿ ಇವೆರಡೂ ಸೇರಿ ಆಗುವ ಸಮಾಸ ಯಾವುದು? ಕರ್ಮಧಾರೆಯ ಸಮಾಸ, ಅರಿ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿ ಇವೆರಡೂ ಸೇರು ಆಗುವ ಸಮಾಸ ಯಾವುದು ಅಂದರೆ ದ್ವಿಗು ಸಮಾಸ. ಇನ್ನು ಈ ದ್ವಿಗು ಸಮಾಸಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ 3 ಅಧಿಕ್ ಮಡಿ ಮುಮ್ಮಡಿ. 3 ಅಧಿಕ್ ಮಡಿ ಮುಮ್ಮಡಿ. ಇಲ್ಲಿ ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳಿಂದ ಕೂಡಿರುವಂತಹ ಸಮಾಸವಾಗಿದೆ, ಹಾಗಾಗಿ ಇದನ್ನು ನಾವು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ. ಸುತನು ಇದರಲ್ಲಿ ಯಾವ ಗಣವಿದೆ? ಸುತನು ಇದರಲ್ಲಿ ಯಾವ ಗಣವಿದೆ? ವಿಷ್ಣುಗಣ, ಬ್ರಹ್ಮಗಣ, ರುದ್ರಗಣ, ಅಷ್ಟಗಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಬ್ರಹ್ಮಗಣ. ಸುತನು ಇದನ್ನು ಗಣ ಹಾಕಿ ನೋಡಿದಾಗ ಸುತನು. ಸೊ ನಾವೀಗ ಗಣ ವಿಂಗಡಣೆ ಮಾಡಬೇಕಂದ್ರೆ ಮೊದಲು ಲಘು ಗುರು ಹಾಕಬೇಕು, ಹಾಗಾಗಿ ಸು ಅನ್ನಲ್ಲಿ ಯಾವುದೇ ಒತ್ತಕ್ಷರ ಇಲ್ಲ, ಸೊ ಲಘು. ತ ಅನ್ನಲ್ಲೂ ಯಾವ ಒತ್ತಕ್ಷರ ಇಲ್ಲ, ಲಘು. ನು ಅನ್ನಲ್ಲೂ ಯಾವುದು ಒತ್ತಕ್ಷರ ಇಲ್ಲ, ಹಾಗಾಗಿ ಲಘು. ಸೊ ಇಲ್ಲಿ ಎಷ್ಟು ಲಘುಗಳಾದು? 1 2 3. ಸೊ 3. ಸುತನು ಇದರಲ್ಲಿ ಯಾವ ಗಣವಿದೆ ಅಂದರೆ ಇಲ್ಲಿ 3 ಲಘುಗಳನ್ನು ಹೊಂದಿರುವಂತಹ ಗಣ ಆಗಿದೆ, ಹಾಗಾಗಿ ಬ್ರಹ್ಮಗಣ ಎಷ್ಟು ಗಣಗಳನ್ನು ಹೊಂದಿರುತ್ತದೆ ಅಂದರೆ ಬ್ರಹ್ಮ, ವಿಷ್ಣು ಹಾಗೂ ರುದ್ರಗಣ. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂಥೇಳಿ 3 ಗಣಗಳನ್ನು ನಾವು ನೋಡ್ಬೋದು. ಸೊ ಬ್ರಹ್ಮ ಅಂದರೆ 3. ಸೊ ಸುತನು ಅನ್ನುವಂತಹ ಪದ ಯಾವ ಗಣವಿದೆ ಅಂದರೆ ಬ್ರಹ್ಮ ಗಣವನ್ನು ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ರತ್ನತ್ರೇಯರಲ್ಲಿ ಕೊನೆಯವನು ಯಾರು? ರತ್ನತ್ರೇಯರಲ್ಲಿ ಕೊನೆಯವನು ಯಾರು? ಪಂಪ, ರನ್ನ, ಜನ್ನ, ಪೊನ್ನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರನ್ನ. ರತ್ನತ್ರೇಯರಲ್ಲಿ ಕೊನೆಯವನು ಯಾರು ಅಂದರೆ ರನ್ನ. ಸೊ ಮೊದಲನೇದವರು ಪಂಪ, ಪೊನ್ನ ಹಾಗೂ ರನ್ನ. ನಮ್ಮ ಕನ್ನಡದಲ್ಲಿರುವ 3 ಜನ ರತ್ನತ್ರೇಯರು ಯಾರು ಅಂದರೆ ಪಂಪ, ಪೊನ್ನ, ರನ್ನ. ಹಾಗಾಗಿ ರತ್ನತ್ರೇಯರಲ್ಲಿ ಕೊನೆಯವನು ಯಾರು ಅಂದರೆ ರನ್ನ ಅನ್ನೋರು, ಇವರು ರತ್ನತ್ರೇಯರಲ್ಲಿ ಕೊನೆಯವನು. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ. ಅಳಲೆಕಾಯಿ ಪಂಡಿತ. ಅಳಲೆಕಾಯಿ ಪಂಡಿತ ಈ ನುಡಿಗಟ್ಟಿನ ಅರ್ಥವೇನು? ಸೊ ಅಳಲೆಕಾಯಿ ಪಂಡಿತ ಅಂದರೆ ಏನು? ಈ ನುಡಿಗಟ್ಟಿನ ಅರ್ಥ ಏನು? ನುರಿತ ವೈದ್ಯ, ನಕಲಿ ವೈದ್ಯ, ಪುರಾತನ ವೈದ್ಯ, ಆಧುನಿಕ ವೈದ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಕಲಿ ವೈದ್ಯ. ಅಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ. ತಾನು ತಾವು ಎಂಬುದು. ತಾನು ತಾವು ಎಂಬುದು ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಉತ್ತಮ ಸರ್ವನಾಮ, ಮಧ್ಯಮ ಪುರುಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆತ್ಮಾರ್ಥಕ ಸರ್ವನಾಮ. ತಾನು ತಾವು ಎಂಬುವಂಥದ್ದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 21ನೇ ಪ್ರಶ್ನೆ. ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂಬ ಕುವೆಂಪು ಅವರ ಈ ಸಾಲಿನ ಕವನ ಯಾವುದು? ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂಬ ಕುವೆಂಪು ಅವರ ಈ ಸಾಲಿನ ಕವನ ಯಾವುದು? ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಅನಿಕೇತನ, ದೇವಶಿಲ್ಪ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅನಿಕೇತನ. ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಕುವೆಂಪು ಅವರ ಈ ಸಾಲಿನ ಕವನ ಯಾವುದು ಅಂದರೆ ಅನಿಕೇತನ. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ, ಶಬ್ದಮಣಿ ದರ್ಪಣ ಕರ್ತು ಯಾರು? ಶಬ್ದಮಣಿ ದರ್ಪಣದ ಕರ್ತು ಯಾರು? ನಾಗವರ್ಮ, ಕೇಶಿರಾಜ, ಜಯಬಂಧು, ಭಟ್ಟಾಕಳಂಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕೇಶಿರಾಜ. ಶಬ್ದಮಣಿ ದರ್ಪಣದ ಕರ್ತು ಯಾರು ಅಂದರೆ ಕೇಶಿರಾಜ. ಕುವೆಂಪು ಅವರಿಗೆ ದೀಕ್ಷೆ ಕೊಟ್ಟವರು ಯಾರು? ಕುವೆಂಪು ಅವರಿಗೆ ದೀಕ್ಷೆ ಕೊಟ್ಟವರು ಯಾರು? ಸ್ವಾಮಿ ವಿವೇಕಾನಂದರು, ಸ್ವಾಮಿ ಶಿವಾನಂದರು, ರಮಾನಂದರು, ಸ್ವಾಮಿ ಸಚ್ಚಿದಾನಂದರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸ್ವಾಮಿ ಶಿವಾನಂದರು. ಕುವೆಂಪು ಅವರಿಗೆ ದೀಕ್ಷೆ ಕೊಟ್ಟವರು ಯಾರು ಅಂದರೆ ಸ್ವಾಮಿ ಶಿವಾನಂದರು. ನೆಕ್ಸ್ಟ್ ಪ್ರಶ್ನೆ 24ನೇ ಪ್ರಶ್ನೆ, ಜಿಪುಣ ಎಂಬ ಪದ. ಜಿಪುಣ ಎಂಬ ಪದ ಅಂಕಿತನಾಮ, ಸರ್ವನಾಮ, ರೂಢನಾಮ, ಅನ್ವರ್ತಕ ನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅನ್ವರ್ತಕ ನಾಮ. ಜಿಪುಣ ಎಂಬ ಪದ ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ, ಚಂಪು ಎಂದರೆ. ಚಂಪು ಎಂದರೆ ಗದ್ಯ ಪದ್ಯ, ಗದ್ಯ ಪದ್ಯ ಮಿಶ್ರಿತ ವಚನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗದ್ಯ ಪದ್ಯ ಮಿಶ್ರಿತ. ಚಂಪು ಎಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, ಈ ಪ್ರಶ್ನೆ ಯಾವ ರೀತಿ ಅಂದರೆ ಮೊದಲೆರಡು ಪದಗಳಿಗಿರುವಂತಹ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧವನ್ನು ನಾವು ಕಂಡುಹಿಡಿಬೇಕು. ಸೊ ಇಲ್ಲಿರುವಂಥ ಪ್ರಶ್ನೆ, ಗಿಳಿ ಪಂಜರ. ಗಿಳಿ ಪಂಜರ ಮನುಷ್ಯ ಡ್ಯಾಶ್. ಗಿಳಿ ಪಂಜರ ಮನುಷ್ಯ ಡ್ಯಾಶ್. ಮನೆ, ಜೈಲು, ಗುಹೆ, ಮಂದಿರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮನೆ. ಗಿಳಿ ಪಂಜರದಲ್ಲಿದ್ದರೆ ಮನುಷ್ಯರು ಮನೆಗಳಲ್ಲಿ ವಾಸ ಮಾಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ, ಮಗು ಇದು ಈ ಲಿಂಗವಾಗಿದೆ. ಮಗು ಇದು ಈ ಲಿಂಗವಾಗಿದೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನಪುಂಸಕ ಲಿಂಗ. ಮಗು ಇದು ಈ ಲಿಂಗವಾಗಿದೆ ಅಂದರೆ ನಪುಂಸಕಲಿಂಗಕ್ಕೆ ಉದಾಹರಣೆಯಾಗಿದೆ. ಪುಲ್ಲಿಂಗ ಅಂದರೆ ಪುರುಷರನ್ನ ಸೂಚಿಸುವಂಥ ಪದಗಳಿಗೆ ಪುಲ್ಲಿಂಗ ಅಂತೀವಿ. ಫಾರ್ ಎಕ್ಸಾಂಪಲ್ ಅವನು, ಶಿಕ್ಷಕ, ಈ ರೀತಿ. ಇನ್ನು ಸ್ತ್ರೀಲಿಂಗ ಅಂದರೆ ಮಹಿಳೆಯರನ್ನ ಸೂಚಿಸುವಂತಹ ಪದವಾಗಿದೆ. ಫಾರ್ ಎಕ್ಸಾಂಪಲ್ ಅವಳು, ಶಿಕ್ಷಕಿ, ಈ ರೀತಿ. ಇನ್ನು ನಪುಂಸಕಲಿಂಗ ಅಂದರೆ ಅದು ಗಂಡುನೂ ಆಗಿರ್ಬೋದು ಹೆಣ್ಣುನೂ ಆಗಿರ್ಬೋದು. ಸೊ ಎರಡನ್ನ ಸೂಚಿಸುವಂತಹ ಪದಗಳಿಗೆ ನಪುಂಸಕಲಿಂಗ ಅಂಥೇಳಿ ಕರಿತೀವಿ. ಸೊ ಈಗ ತಾನೇ ಹುಟ್ಟಿರುವಂತಹ ಮಗು ಇತ್ತು ಅಂದರೆ ಅದು ಇನ್ನೂ ಅದರ ಲಿಂಗ ಗೊತ್ತಿದ್ದಿದ್ದಿಲ್ಲ ನಮಗೆ ಅಂದರೆ ಮಗು ಜನಿಸಿತ್ತು ಅಂತ ಹೇಳ್ತೀವಿ. ಅಲ್ಲಿ ಮಗು ಅನ್ನೋದು ಗಂಡುನೂ ಆಗಿರ್ಬೋದು ಹೆಣ್ಣುನೂ ಆಗಿರ್ಬೋದು. ಸೊ ಈ ರೀತಿ ಹೇಳುವಂತಹ ಪದಗಳಿಗೆ ನಾವು ನಪುಂಸಕಲಿಂಗ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ, ಋಷಭ ಇದರ ತದ್ಭವ ರೂಪ. ಋಷಭ ಇದರ ತದ್ಭವ ರೂಪ. ಬಸವ, ವಸವ, ಭಾಷಾವ, ಋಷಭ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬಸವ. ಋಷಭ ಇದರ ತದ್ಭವ ರೂಪ ಬಸವ. ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ, ಆಸೆ ಇದರ ವಿರುದ್ಧಾರ್ಥಕ ಪದ. ಆಸೆ ಇದರ ವಿರುದ್ಧಾರ್ಥಕ ಪದ. ನಿರಾಸೆ, ಬಾನು, ಆಸೆ, ಅತ್ಯಾಸೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನಿರಾಸೆ. ಆಸೆ ಇದರ ವಿರುದ್ಧಾರ್ಥಕ ಪದ ನಿರಾಸೆ. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ, ಕನ್ನಡವು ಡ್ಯಾಶ್ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ. ಕನ್ನಡವು ಡ್ಯಾಶ್ ಜನಾಂಗಕ್ಕೆ ಸಂಬಂಧಿಸಿದಂತಹ ಭಾಷೆಯಾಗಿದೆ. ಇನ್ನು ಆಪ್ಷನ್ ನೋಡೋದಾದ್ರೆ ದ್ರಾವಿಡ, ಆರ್ಯ, ನೀಗ್ರೋ, ಆಸ್ಟ್ರಿಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದ್ರಾವಿಡ. ಕನ್ನಡವು ಡ್ಯಾಶ್ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ ಅಂದರೆ ಕನ್ನಡವು ದ್ರಾವಿಡ ಜನಾಂಗಕ್ಕೆ ಸಂಬಂಧಿಸಿದ ಭಾಷೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 31ನೇ ಪ್ರಶ್ನೆ, ಮಾಡುವನು ಎಂಬುದು. ಮಾಡುವನು ಎಂಬುದು ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲ, ಅಪೂರ್ಣ ಭೂತಕಾಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2
ಭವಿಷ್ಯತ್ ಕಾಲ, ಮಾಡುವನು ಎಂಬುದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ಭೂತಕಾಲಕ್ಕೆ ನೋಡೋದಾದ್ರೆ ಮಾಡಿದನು ಅನ್ನೋದು, ಈಗ ಆಲ್ರೆಡಿ ಮಾಡಿದನು ಅಂತೇಳಿ ಹೇಳಬೇಕು ಅಂದ್ರೆ ಮಾಡಿದನು ಇದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ಮಾಡುವನು ಇದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ವರ್ತಮಾನ ಕಾಲಕ್ಕೆ ನೋಡೋದಾದ್ರೆ ಮಾಡುತ್ತಾನೆ ಅಥವಾ ಮಾಡುತ್ತಿದ್ದಾನೆ ಅನ್ನೋದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ, ಅರಮನೆ ವಿಗ್ರಹ ವಾಕ್ಯ ಮಾಡಿದಾಗ, ಅರಮನೆ ವಿಗ್ರಹ ವಾಕ್ಯ ಮಾಡಿದಾಗ ಆಪ್ಷನ್ ನೋಡೋದಾದ್ರೆ ಅರ ಅಧಿಕ್ ಮನೆ, ಅರಸನಿಗೆ ಅಧಿಕ್ ಮನೆ, ಅರಸನ ಅಧಿಕ್ ಮನೆ, ಅರಸರನ ಅಧಿಕ್ ಮನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅರಸನ ಅಧಿಕ್ ಮನೆ. ಅರಮನೆ ಅನ್ನುವಂತಹ ಪದವನ್ನ ವಿಗ್ರಹ ವಾಕ್ಯ ಮಾಡಿದಾಗ ಅರಸನ ಅಧಿಕ್ ಮನೆ ಅರಮನೆ ಆಗುತ್ತದೆ. ಸೊ ಇದು ಅರಮನೆ ಅನ್ನುವಂತಹ ಪದ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ, ನಡುಹಗಲು ಇದು ಈ ಸಮಾಸವಾಗಿದೆ. ನಡುಹಗಲು ಇದು ಈ ಸಮಾಸವಾಗಿದೆ. ಅಂಶಿ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಂಶಿ ಸಮಾಸ. ನಡುಹಗಲು ಇದು ಈ ಸಮಾಸವಾಗಿದೆ ಅಂದರೆ ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಈ ನಡುಹಗಲು ಅನ್ನುವಂತಹ ಪದವನ್ನು ನಾವು ಹೇಗೆ ವಿಗ್ರಹ ವಾಕ್ಯ ಮಾಡ್ತೀವಿ ಅಂದರೆ ಹಗಲಿನ ಅಧಿಕ್ ನಡು, ಹಗಲಿನ ಅಧಿಕ್ ನಡು, ನಡು ಹಗಲು, ಹಗಲಿನ ಅಧಿಕ್ ನಡು, ನಡು ಹಗಲು. ಸೊ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ, ನಿನಗೆ ಜಯವಾಗಲಿ ಇಲ್ಲಿ ಬಂದಿರುವ ಕ್ರಿಯಾರೂಪ. ನಿನಗೆ ಜಯವಾಗಲಿ ಇಲ್ಲಿ ಬಂದಿರುವ ಕ್ರಿಯಾರೂಪ ನಿಷೇಧಾರ್ಥ, ಸಂಭವನಾರ್ಥ, ವಿದ್ಯಾರ್ಥಕ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ವಿದ್ಯಾರ್ಥಕ. ನಿನಗೆ ಜಯವಾಗಲಿ. ಸೊ ಅಲಿ ಅನ್ನುವಂತಹ ಪದ ಬಂತು ಅಂದರೆ ನಿಮಗೆ ಶುಭವಾಗಲಿ, ನಿಮಗೆ ಜಯವಾಗಲಿ, ನಿಮಗೆ ಒಳ್ಳೆಯದಾಗಲಿ. ಸೊ ಅಲಿ ಅನ್ನುವಂಥ ಪದ ಬಂತು ಅಂದರೆ ಅದು ವಿದ್ಯಾರ್ಥಕ್ಕೆ ಉದಾಹರಣೆಯಾಗಿರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದ್ಯಾರ್ಥಕ. 35ನೇ ಪ್ರಶ್ನೆ, ರವಿ ಕಾಣದ್ದು ಡ್ಯಾಶ್, ರವಿ ಕಾಣದ್ದು ಡ್ಯಾಶ್. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಚಂದ್ರ ಕಂಡ, ಸೂರ್ಯ ಕಂಡ, ದೇವರು ಕಂಡ, ಕವಿ ಕಂಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕವಿ ಕಂಡ. ರವಿ ಕಾಣದ್ದು ಕವಿ ಕಂಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4 ರವಿ ಕಾಣದ್ದು ಕವಿ ಕಂಡ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಯೂಸ್ಫುಲ್ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಇನ್ನೇನು ಕಡ್ಡಾಯ ಕನ್ನಡ ಪರೀಕ್ಷೆ ಹತ್ತಿರ ಬರುವುದರಿಂದ ಸೊ ನಾನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡಿದಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿವೆ. ಸೊ ಈ ಪ್ರಶ್ನೆಗಳು ಖಂಡಿತ ನಿಮಗೆ ಬರುವ ಪರೀಕ್ಷೆಗಳಲ್ಲಿ ಯೂಸ್ಫುಲ್ ಆಗುತ್ತೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ಈ ನನ್ನ ಚಾನಲ್ ಹಾಗೂ ಈ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.